ಇನ್ನು ಇತ್ತ ಮಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಅಬ್ಬರ ತೀವ್ರವಾಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ತತ್ತರವಾಗ್ತಾ ಇದೆ. ತಲಪಾಡಿ, ಉಚ್ಚಿಲ, ಉಳ್ಳಾಲ, ಕೋಟೆಕಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇನ್ನು ಕೇರಳವನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 62 ಸೇರಿ ಹಲವೆಡೆ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಉಚ್ಚಿಲ ಬಳಿಯ ಅಂಡರ್ ಪಾಸ್ಗೆ ನೀರು ನುಗ್ಗಿ ಅನೇಕ ಅವಾಂತರಗಳೇ ಸೃಷ್ಟಿಯಾಗಿದೆ. ಇನ್ನು ಅಂಡರ್ ಪಾಸ್ಗೆ ನೀರು ನುಗ್ಗಿರೋದ್ರಿಂದಾಗಿ ಜನ ಪ್ರಯಾಣ ಮಾಡೋದಕ್ಕೆ ದಾರಿಯೇ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಂಡರ್ ಪಾಸ್ನಲ್ಲಿ ಕಾರು, ಬೈಕ್ಗಳನ್ನು ತಳ್ಳಿಕೊಂಡು ಸವಾರರು ಸಾಗ್ತಾ ಇದ್ದಾರೆ. ಹೆದ್ದಾರಿ ಬದಿಗಳಲ್ಲೂ ಕೂಡ ನೀರು ತುಂಬಿ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗ್ತಾ ಇದೆ. ಹೀಗಾಗಿ ವಾಹನ ಸವಾರರು ತಮ್ಮ ಬೈಕ್ಗಳನ್ನು, ಕಾರುಗಳನ್ನು ತಳ್ಳಿಕೊಂಡು ಅಂಡರ್ ಪಾಸ್ಗಳನ್ನು ಪಾರು ಮಾಡ್ತಾ ಇದ್ದಾರೆ. ಇದು ಫೆಂಗಲ್ ಚಂಡಮಾರುತದ ಒಂದು ಅಬ್ಬರ. ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಕಾಣೋದಕ್ಕೆ ಅಂತ ಸಿಗ್ತಾ ಇದೆ. ಕರಾವಳಿ ಭಾಗದಲ್ಲಿ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಮತ್ತೊಂದೆಡೆ ಕಡಲು ಕೊರೆತದಂತಹ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಇದೆ. ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರ ಮಾಡೋದಕ್ಕೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಕೆಲವು ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿರೋದ್ರಿಂದಾಗಿ ಪ್ರಯಾಣ ಮಾಡೋದಕ್ಕೆ ತೀವ್ರವಾದಂತಹ ಸಮಸ್ಯೆಗಳಾಗ್ತಾ ಇದೆ. ಜನ ತಮ್ಮ ಕಾರು, ಬೈಕ್ಗಳನ್ನು ಅಂಡರ್ ಪಾಸ್ನಲ್ಲಿ ತಳ್ಳಿಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ತಲೆದೋರಿದೆ. ಇನ್ನು ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ತಲಪಾಡಿ, ಉಚ್ಚಿಲ, ಉಳ್ಳಾಲ, ಕೋಟೆಕಾರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಮಂಗಳೂರಿನಲ್ಲೂ ಕೂಡ ಇವತ್ತು ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಕಡಲ ತಡಿ ಅನ್ನುವಂಥದ್ದು ಪ್ರಕ್ಷುಬ್ಧವಾಗಿದೆ. ಅಲೆಗಳ ಅಬ್ಬರವು ಕೂಡ ರಭಸವಾಗಿದೆ. ಆ ಗಾಳಿಯ ತೀವ್ರತೆ ಕೂಡ ಜೋರಾಗಿದೆ. ಸದ್ಯ ನಾನು ಮಂಗಳೂರಿನ ಬಟ್ಟಪ್ಪಾಡಿ ಸಮುದ್ರ ತೀರದಲ್ಲಿದ್ದೇನೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಅನ್ನುವಂಥದ್ದು ಮಂಗಳೂರು ಭಾಗದಲ್ಲಿ ಒಂದು ರೀತಿ ಹಲ್ಚಲನ್ನ ಎಬ್ಬಿಸಿದೆ. ನಿನ್ನೆವರೆಗೂ ಕೂಡ ಶಾಂತವಾಗಿದ್ದಂತಹ ಸಮುದ್ರದ ವಾತಾವರಣ ಅನ್ನುವಂಥದ್ದು ಪರಿಸ್ಥಿತಿ ಈಗ ವ್ಯತಿರಿಕ್ತವಾಗಿ ಬದಲಾವಣೆ ಆಗಿದೆ. ಆ ಕಡಲ ತಡಿ ಪ್ರಕ್ಷುಬ್ಧವಾಗಿದೆ. ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಹೊಳಿತಾ ಇದೆ. ಇದರೊಂದಿಗೆ ಗಾಳಿಯ ವೇಗ ಕೂಡ ಜೋರಾಗಿದೆ. ಇವತ್ತು ಭಾರಿ ಮಳೆಯ ಹಿನ್ನೆಲೆ ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಿದೆ. ಮತ್ತು ಪ್ರಮುಖವಾಗಿ ಆ ಕೇರಳದ ಹವಾಮಾನ ಇಲಾಖೆ ಏನಿದೆ, ಇದು ಮಂಗಳೂರು ಭಾಗದಲ್ಲೂ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದೆ. ಯಾಕಂದ್ರೆ ನಿನ್ನೆ ಕಾಸರಗೋಡು ಭಾಗದಲ್ಲಿ ಧಾರಾಕಾರ ಮಳೆಯಾಗಿತ್ತು. ಆ ಹೈವೇಗೆಲ್ಲ ನೀರು ನುಗ್ಗಿ, ಜನವಸತಿ ಪ್ರದೇಶಕ್ಕೆಲ್ಲ ನೀರು ನುಗ್ಗಿ ಜನಜೀವನ ಅನ್ನುವಂಥದ್ದು ಅಸ್ತವ್ಯಸ್ತವಾಗಿತ್ತು. ನಿನ್ನೆ ಇದು ಕಾಸರಗೋಡಿನ ಪರಿಸ್ಥಿತಿ ಆದ್ರೆ ಇವತ್ತು ಮಂಗಳೂರಿನ ಪರಿಸ್ಥಿತಿ ಇದೇ ತರ ಆಗಬಹುದು ಅನ್ನುವಂತಹ ಒಂದು ಆತಂಕ ಇತ್ತು. ಆ ಕಾರಣದಿಂದ ಇವತ್ತು ಬೆಳಗಿನಿಂದಲೇ ಒಂದು ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯ ಪ್ರಾಕೃತಿಕ ವಿಕೋಪ ಸಂಭವಿಸದೇ ಇರುವಂತಹ ನಿಟ್ಟಿನಲ್ಲಿ ಅನೇಕ ಎಚ್ಚರಿಕೆಯ ನಡೆಗಳನ್ನ ವಹಿಸಿತ್ತು. ಅದಕ್ಕೆ ಪೂರಕವಾಗಿ ಈಗ ಸದ್ಯದ ಒಂದು ವಾತಾವರಣ ಇದೆ. ಅಂದ್ರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಈ ತೀವ್ರತೆ, ಈ ಸೈಕ್ಲೋನ್ ಎಫೆಕ್ಟ್ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಆ ಎಚ್ಚರಿಕೆಯನ್ನ ಕೂಡ ಹವಾಮಾನ ಇಲಾಖೆ ನೀಡಿತ್ತು. ಈಗ ಕಡಲ ಅಬ್ಬರವನ್ನ ಕೂಡ ತಾವು ಗಮನಿಸ್ತಾ ಹೋಗ್ಬೋದು. ಕಡಲಿನ ಒಂದು ಚಿತ್ರಣ ಯಾವ ತರ ಬದಲಾವಣೆ ಆಗಿದೆ ಅಂತ. ಸಾಮಾನ್ಯವಾಗಿ ಯಾವುದೇ ಸೈಕ್ಲೋನ್ ಬಂದಂತ ಸಂದರ್ಭ ಕೂಡ ನಾವು ಈ ಅರಬ್ಬಿ ಸಮುದ್ರದ ಒಂದು ಚಿತ್ರಣ ಏನಿದೆ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಅದ್ರಲ್ಲಿ ಒಂದು ಅಂಶ ಏನು ಅಂದ್ರೆ ಸಮುದ್ರದ ಬಣ್ಣ ಬದಲಾಗುವಂಥದ್ದು. ಇವತ್ತು ಕೂಡ ತಾವು ಗಮನಿಸ್ತಾ ಹೋಗ್ಬೋದು. ಸಮುದ್ರದ ಬಣ್ಣ ಅನ್ನುವಂಥದ್ದು ತುಂಬಾ ಬದಲಾಗಿದೆ. ಒಂದು ರೀತಿ ಮಣ್ಣು ಮಿಶ್ರಿತ ನೀರಿನ ತರ ಗೋಚರಿಸ್ತಾ ಇದೆ. ಇದು ಪ್ಯೂರ್ಲಿ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ಇವತ್ತು ಈ ಸೈಕ್ಲೋನ್ ಎಫೆಕ್ಟ್ ಮಂಗಳೂರಿನ ಕಡಲ ತಡೆಗೆ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಪ್ರಭಾವವನ್ನು ಬೀರುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಕಡ್ಡಾಯವಾಗಿ ಈಗ ಮೀನುಗಾರಿಕೆಯನ್ನ ನಿಷೇಧ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಮೀನುಗಾರರು ಸಮುದ್ರಕ್ಕೆ ಇಳಿಬಾರ್ದು. ಪ್ರವಾಸಿಗರಿಗೆ ಈಗಲೇ ನಿರ್ಬಂಧ ಇದೆ. ಆದ್ರೂ ಕೂಡ ಯಾರು ರಿಸ್ಕ್ ತೆಗೆದುಕೊಂಡು ಸಮುದ್ರದ ಬದಿಗೆ ಹೋಗುವಂತದ್ದು, ನೀರಿಗೆ ಇಳಿಯುವಂತ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ. ಮತ್ತು ರೆಸಾರ್ಟ್ಗಳ ಮೇಲೂ ಕೂಡ ವಿಶೇಷ ನಿಗಾವನ್ನ ಸದ್ಯ ವಹಿಸಲಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.